ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದೇ ಚಿರವಾಗಿ ಹಾ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ಇಂದಿನ ಮುಂದಿನ ಧಾರ್ಮಿಕ ಕಾರ್ಯಕ್ರಮ ಭಾರತೀಯ ಜೈನ್ ಮಿಲನ್ ವಲಯ 8ರ 20ನೇ ವಲಯ ಸಮ್ಮೇಳನ ದಿನಾಂಕ 24/5/2026 ಮೈಸೂರಿನಲ್ಲಿ ಏರ್ಪಡಿಸಲಾಗಿತ್ತು. ಶ್ರೀ ಡಿ ಸುರೇಂದ್ರಕುಮಾರ್ ರವರು ಉದ್ಘಾಟಿಸಿದ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದೀಪಾಲಿ ಶೀತಲ್ ಗೋತಡ್ಕೆ ಅವರು ಭಾಗವಹಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೆ ಯುವರಾಜ್ ಭಂಡಾರಿಯವರು ವಹಿಸಿದ್ದರು. ಈ ಬಾರಿಯ ಮಿಲನಶ್ರೀ ಪ್ರಶಸ್ತಿಯನ್ನು ಮೈಸೂರಿನ ಖ್ಯಾತ ನೃತ್ಯ ಕಲಾವಿದರಾದ ಶ್ರೀಧರ್ ಜೈನ್ ರವರಿಗೆ ನೀಡಿ ಗೌರವಿಸಲಾಯಿತು. ಸಾವಿರದ 1988ರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ವಲಯ 8ರ ಅಡಿಯಲ್ಲಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಜೈನ್ ಮಿಲನ್ ಶಾಖೆಯನ್ನು ಪ್ರಾರಂಭಿಸಲಾಯಿತು. ಕರ್ನಾಟಕದಲ್ಲಿ ಸರಿಸುಮಾರು 25 ಜಿಲ್ಲೆಗಳಲ್ಲಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ 150ಕ್ಕೂ ಶಾಖೆಗಳನ್ನು ಪ್ರಾರಂಭಿಸಿದ್ದು, ಈ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೈಜೋಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾ ಬರ್ತಾ ಇದೆ. ಇದರ ಜೊತೆಯಲ್ಲಿ ವಿದೇಶದಲ್ಲಿರುವ ಜೈನ ಬಾಂಧವರ ಆಶಯದಂತೆ ವಲಯ 8ರ ಪ್ರಾಯೋಜಕತ್ವದಲ್ಲಿ ದುಬೈ, ಜರ್ಮನಿ, ಲಂಡನ್, ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ ಹಾಗೂ ಸಿಂಗಾಪುರದಲ್ಲಿ ಜೈನ್ ಮಿಲನ್ ಶಾಖೆಗಳನ್ನು ಪ್ರಾರಂಭ ಮಾಡಲಾಗಿದೆ. ಮಿಲನ್ ಶಾಖೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಮಿಲನ್ ಶಾಖೆಗಳಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಸದಸ್ಯರು ಪರಸ್ಪರ ಕ್ರಿಯಾಶೀಲರಾಗಿ ಇದರ ಯಶಸ್ವಿ ಕಾರ್ಯಕ್ರಮದ ಜನಭಜನೆಯಲ್ಲೂ
ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಈ ಜೈನ್ ಮಿಲನ್ ಬೆಳಿಬೇಕಾದ್ರೆ ಪ್ರಥಮವಾಗಿ ದಿವಂಗತ ಎನ್ ಚಂದ್ರಕೀರ್ತಿ ಅವರನ್ನು ಮರೆಯೋಂಗೆ ಇಲ್ಲ. ಅವರು ಮನೆಗೆ ಹೋಗಿ ಮನಸ್ಸನ್ನು ಕಟ್ಟಿದಂಥ ಪುಣ್ಯಾತ್ಮರು. ಅದಾದಮೇಲೆ ಆ ರಥ ಮುಂದೆ ಹೋಯಿತು. ಬಹುಶಃ ಮೃತ್ಯುಂಜಯವರು 17 ವರ್ಷ ಅಲ್ವಾ, 17 ವರ್ಷ ಕಾಲ ಒಬ್ಬರೇ ರಾಜ್ಯಾಧ್ಯಕ್ಷರಾಗಿ ಇದನ್ನು ಕೆಲಸ ಮಾಡಿ ಇದನ್ನು ಬೆಳೆಸಿದರು. ಇಸ್ರೋ ಅಜಿತ್ ಅವರೆಲ್ಲ ಆ ಕೆಲಸ ಮಾಡಿದರು. ಅದಾದಮೇಲೆ ನಾವು ಭಾಳ ಯೋಚನೆ ಮಾಡಿ ಒಂದು ದಿವಸ ತುಮಕೂರಿಗೆ ಹೋಗಿ ತಿಂಡಿ ಮಾಡ್ತಾಯಿದ್ದೆ. ಪಕ್ಕದಲ್ಲಿ GP ಉಮೇಶ್ ಕುಮಾರ್ ಕೂತಿದ್ದರು. ನೀವೇ ಅಧ್ಯಕ್ಷ ಅಂತ ಘೋಷಣೆ ಮಾಡಿದೆ. ಈಗ ಅವರು ಅಧ್ಯಕ್ಷರಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ನಿಜವಾಗಿ ಆದರೆ ಈಗ ಸೆಲೆಕ್ಷನ್ ಅಂದರೆ ಹಾಗೆ, ಎಲೆಕ್ಷನ್ ಇಲ್ಲ. ಸೆಲೆಕ್ಷನ್ ಅಂದರೆ ಸಂತೋಷವಾಗಿ ಮಾಡುವಂಥದ್ದು. ಸಂತೋಷವಾಗಿ ಇವರೆಲ್ಲ ಭಾಗವಹಿಸಿದರು. ಅಲ್ಲಿಂದ ಬಹುಶಃ ನಾವು ನರಸಿಂಹರಾಜಪುರಕ್ಕೆ ಬಂದು ನರಸಿಂಹರಾಜಪುರದಲ್ಲಿ ನಮ್ಮ AV ಅಜ್ಜಪ್ಪನವರನ್ನು ಅಧ್ಯಕ್ಷರಾಗಿ ಮಾಡಿದ್ವಿ. ಭಾಳ ಚೆನ್ನಾಗಿ ಅವರು ಆ ಪ್ರದೇಶದಲ್ಲಿ ಕೆಲಸ ಮಾಡಿದರು. ಆ ಬಳಿಕ ಬಹುಶಃ ಡಾಕ್ಟರ್ ವಿದ್ಯಾಧರ ಶೆಟ್ಟರು ಬಂದರು. ಇದ್ರ ಮಧ್ಯದಲ್ಲಿ ಅವರು ಕಾಲವಾದರು. ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಆ ಬಳಿಕ ನಮ್ಮ ಪುಷ್ಪರಾಜರು 4 ವರ್ಷ ಕಾಲ ಅದಕ್ಕೊಂದು ಹೊಸ ರೂಪರೇಷವನ್ನೇ ಕೊಟ್ಟು ಜೈನ್ ಮಿಲನನ್ನು ಕ್ರಿಯಾಶೀಲವಾಗಿ ನಡೆಸ್ಕೊಂಡು ಬಂದರು. ಅದಾದಮೇಲೆ ಯುವರಾಜ್ ಭಂಡಾರಿ ಅವರಿಗೆ ನಾವು ವಸ್ತು ಕೊಟ್ವಿ. ಇದು ಯಾಕೆ ಈ ಹೆಸರುಗಳು ಹೇಳಿದೆ ಅಂತ ಹೇಳಿದರೆ, ಇವರು ಈ ಜೈನ್ ಮಿಲನ್ನ ಸಿದ್ಧಾಂತವನ್ನು ಒಪ್ಪಿದ್ರಿಂದ ಇವರೆಲ್ಲ ಜೈನ್ ಮಿಲನ್ ಲೀಡರ್ಶಿಪ್ಪಿಗೆ ಬಂದರು. ಸಾಯಂಕಾಲ ನಾವು ಭರತೇಶ್ ಜಗಶೆಟ್ಟಿ ಅವರಿಗೆ ಅಧ್ಯಕ್ಷರಾಗಿ ಬೆಂಗಳೂರಿಗೆ, ಮತ್ತು ಶ್ರೀಮಾನ್ ನಮ್ಮ ನಿರಂಜನ್ರವರು ಚಾರ್ಟರ್ಡ್ ಅಕೌಂಟೆಂಟು ನಮಗೆ 1023C ಎಕ್ಸಮ್ಷನ್ ಕೂಡ ಕೊಡಿಸಿದ್ದಾರೆ. ಬಹುಶಃ ನೀವು ಒಂದು 40 ವರ್ಷದಲ್ಲಿ ಇದ್ದೀರ ನಮ್ಮೊಟ್ಟಿಗೆ. ಒಂದು ಸ್ವಲ್ಪ 5 ವರ್ಷ ಜಾಸ್ತಿ ಕೊಡಬೇಕು. 45 ವರ್ಷದಿಂದ ಜೈನ್ ಮಿಲನ್ನಲ್ಲಿ ನಿರಂಜನರು ವರ್ಕ್ ಮಾಡಿದ್ದಾರೆ. ಕಾರ್ಯದರ್ಶಿಗಳಾಗಿ ವಿಲಾಸ್ ಪಾಸನ್ ಅವರು ಕೆಲಸ ಮಾಡ್ತಿದ್ದಾರೆ. ಈಗ ಇವತ್ತು ಪ್ರಮಾಣ ವಚನ ನಿಮಗೆ 3 ಜನಕ್ಕೆ ಕೊಡ್ತೇವೆ. ಇನ್ನೊಬ್ರು ಯಾರು? ಓಕೆ, ನಮ್ಮ ಕ್ಯಾಶಿಯರ್ ಅವರು ಲಕ್ಷ್ಮಿ ಅವರು, ಜಿನೇಂದ್ರ ಇವರಿದ್ದಾರೆ. ಇವತ್ತು 4 ಜನಕ್ಕೆ ನಾವು ಅಧಿಕಾರ ಹಸ್ತಾಂತರ ಸಾಯಂಕಾಲ ನಾವು ಮಾಡ್ತೇವೆ. ಐ ವಾಂಟೆಡ್ ಟು ಪ್ರಮೋಟ್ ಅವರ್ ಲೋಕಲ್ ಆರ್ಟಿಸ್ಟ್. ಮಹಿಳೆ ಫ್ರಮ್ ಗ್ರಾಸ್ ರೂಟ್ ಲೆವೆಲಲ್ಲಿ ಮಹಿಳೆಯರು ಏನು ಕಸೂತಿ ಆರ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ಆ ಥರದ್ದು ಪ್ರಮೋಷನ್ ಮಾಡೋದಿತ್ತಂತ ಐ ಸ್ಟಾರ್ಟೆಡ್ ದ್ಯಾಟ್. ಆ ಥರದ ಆ್ಯಪ್ ಡೆವಲಪ್ ಮಾಡಿದ್ವಿ. ಸೊ ಪೀಪಲ್ ಕ್ಯಾನ್ ಡಿಸೈನ್ ದ ಕಸೂತಿ ಸ್ಯಾರೀಸ್ ಆನ್ಲೈನ್. ಸೊ those are our portals. Then I started with a web design company, Web Dreams anta, 2008. 2008 ಅಲ್ಲಿ when commissioner was going in front of my house, he saw the board. Not in 2008, actually 2003. ಅವರೇನಂದ್ರೆ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ವೆಬ್ಸೈಟ್ ನೀವು ಡೆವಲಪ್ ಮಾಡಿ. ಸೊ ಐ ಸ್ಟಾರ್ಟೆಡ್ ಡೆವಲಪಿಂಗ್ ದ್ಯಾಟ್, ಆನ್ಲೈನ್ ಪ್ರಾಪರ್ಟಿ ಟ್ಯಾಕ್ಸ್, ಆನ್ಲೈನ್ ಬರ್ತ್ ಡೇಟ್ ಸರ್ಟಿಫಿಕೇಟ್ಸ್. ದೆನ್ ವಿ ನೆವರ್ ಲುಕ್ ಬಿಹೈಂಡ್. I hired a team of 15 to 20 people. We started maintenance of even NWKRTC bus, Southwest Railway, Hubli Dharwad Municipal Corporation, various industries. So that gave me a lot of revenue generation. Atrinda it gave me additional weightage for my business to hire more people, spread the network, and give more impact in e-commerce and web design. ಸುಮಾರು 40-45 ವರ್ಷದಿಂದ ಈ ಭಾರತೀಯ ಜೈನ್ ಮಿಲನ್ ಈ ವಿಚಾರವನ್ನು AN ಚಂದ್ರಕೀರ್ತಿಯವರು, ಸುರೇಂದ್ರಣ್ಣವರು ಹೇಳಿದರು, AN ಚಂದ್ರಕೀರ್ತಿಯವರು ಇಲ್ಲಿ ಆರಂಭ ಮಾಡಿದರು, ಅವ್ರು ನೆನೆಸ್ಬೇಕು ಅಂತ. ಆ ವಿಚಾರವನ್ನು ತಂದು ಇಲ್ಲಿ ಬಿತ್ತಿದ್ದಕ್ಕೆ ಅದು 45 ವರ್ಷದಿಂದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದರ ಮೂಲ ಬೇರು ಧರ್ಮಸ್ಥಳದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದೊಂದು ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತಿದೆ ಭಾರತೀಯ ಜೈನ್ ಮಿಲನ್. ಬೇರು ಧರ್ಮಸ್ಥಳದಲ್ಲಿದೆ, ಅದರ ಕಾಂಡ ಬೆಂಗಳೂರಲ್ಲಿದೆ.
ಅದಕ್ಕೆ ಬಂದಿರುವಂಥ ಬ್ರ್ಯಾಂಚಸ್ಸು ಆಲ್ ಓವರ್ ಕರ್ನಾಟಕ ಇದೆ. ದೊಡ್ಡ ಆಲದ ಮರ. ನಾನಿವತ್ತು ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು ಜೈನ್ ಮಿಲನ್, ಇನ್ನೊಂದು ಅನಿತಮ್ಮ ಸುರೇಂದ್ರ ಕುಮಾರ್ ದಂಪತಿಗಳು. ಆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಜೈನ್ ಮಿಲನ್ನಿಂದ ಸಂಘಟನೆಯನ್ನು, ಲೀಡರ್ಸನ್ನು ಬೆಳೆಸೋದಕ್ಕೆ ಸಾಧ್ಯತೆ ಇದೆ. ನಾನು ಭಾಷಣಕಾರನಲ್ಲ, ನಿಮಗೆಲ್ಲ ಗೊತ್ತಿದೆ. ಸಮಾಜದಲ್ಲಿ ಏನು ಅಂಕುಡೊಂಕಾದಾಗ ಅಥವಾ ಏನೇ ಅವಹೇಳನಕಾರಿ ವಿಷಯ ಬಂದಾಗ ನನಗೆ ಮುನ್ನುಗ್ಗಬೇಕೆಂಬ ಭಾವನೆ ನಮ್ಮ ತಂದೆ ತಾಯಿ ಕಳಿಸ್ಕೊಟ್ಟಿದ್ರು. ನಾನು ಜೈನ ಧರ್ಮದಲ್ಲಿ ಹುಟ್ಟಿದ್ದೇ ತುಂಬ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಮಹಾವೀರರ ವಾಣಿಯಂತೆ ಬದುಕಲು ಬಿಡು, ಈ ನಿಟ್ಟಿನಲ್ಲಿ ನನ್ನ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದೀನಿ. ಈಗಲೇ ಹೇಳಿದರು, ತುಂಬ ಸಾಹಸ ಮಾಡಿದ್ದಾರೆ, ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಅಂಥೇಳಿ. ನಾನು ನಿಜವಾಗಿ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡಿದ್ದೀನಿ. ಮನುಷ್ಯ ಯಾವಾಗಲೂ ತನ್ನ ಕರ್ತವ್ಯವನ್ನು ಮಾಡುತ್ತಾ ಹೋದರೆ ಖಂಡಿತ ಅವನಿಗೆ ಯಶಸ್ಸು ಸಿಗುತ್ತೆ, ಪ್ರಶಸ್ತಿ ಸಿಗುತ್ತೆ, ಪುರಸ್ಕಾರ ಸಿಗುತ್ತೆ ಅಂತ ನನ್ನ ಭಾವನೆ. ಬಂಧುಗಳೇ, ಭಾರತೀಯ ಜೈನ್ ಮಿಲನ್ನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ವೀರ್ ಸುರೇಂದ್ರ ಕುಮಾರ್ ರವರ ಈ ದೂರದೃಷ್ಟಿತ್ವಕ್ಕೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಅದೇ ರೀತಿ ಅವರ ಭಾಷಣದಲ್ಲಿ ಕೆಲವು ವಿಚಾರಗಳನ್ನು ಅವರು ಮಂಡಿಸಿದರು. ನಮ್ಮ ಜೈನರ ಆಸ್ತಿಗಳ ಬೇರೆಯವರಿಗೆ ಹೋಗಬಾರದು ಅಂತ ವಿಚಾರಗಳನ್ನು ಹೇಳಿದರು. ಖಂಡಿತವಾಗಿಯೂ ಕೂಡ ಅದನ್ನು ನಾವು ನಿರ್ಣಯಗಳಾಗಿ ತೆಗೆದುಕೊಂಡು ಹೋದರೆ ಈ ಒಂದು ವಲಯ ಸಮ್ಮೇಳನದಿಂದ ನಾವು ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ಹೋಗದ ಹಾಗೆ ಆಗುತ್ತದೆ. ಇನ್ನು ವಿಷಯ ಸಮಾಜದಲ್ಲಿ ಜಿನಭಜನೆಯ ಪ್ರಭಾವ. ಭಾರತೀಯ ಜೈನ್ ಮಿಲನ್ನ ಮುಖೇನ ಮನೆ ಮನೆ ತಲುಪಿದ ಕಾರ್ಯಕ್ರಮ ಇದ್ದರೆ ಅದು ಜಿನಭಜನೆ. ಬಹುಶಃ ಅಭಿವೃದ್ಧಿ ನಿಗಮ ಆದರೆ ಏನಾಗ್ತದೆ ಅಂತ, ಒಂದು ಅಭಿವೃದ್ಧಿ ನಿಗಮ ಆದಾಗ ಅದರಲ್ಲಿ ಒಂದಷ್ಟು ಕೋಟಿ ಫಂಡನ್ನು ಇಟ್ಟಾಗ ಜೈನ್ ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ವಿಭಾಗವಾಗಿ ಬೇರೆ ನೋಡಿದ್ದು, ಇವತ್ತು ಬಸದಿಗೆ ಅಲ್ಪಸಂಖ್ಯಾತ ಸೌಲಭ್ಯ, ನಮ್ಮ ಬಸದಿಗಳನ್ನು ಉಳಿಸುವುದು ಮತ್ತು ಅಭಿವೃದ್ಧಿ ಮುಖಾಂತರ ಬೆಳೆಸುವುದು. ಬಹುಶಃ ಹಿಂದೆ 10 ಲಕ್ಷ ಇದ್ದದ್ದು ಈಗ ಸರ್ಕಾರ 50 ಲಕ್ಷದ್ದು ಮಾಡಿದರೆ ಭಾಳಷ್ಟು ಬಸದಿಗಳ ಅಭಿವೃದ್ಧಿಗೆ ಮತ್ತು ಮಠಗಳ ಅಭಿವೃದ್ಧಿಗೆ ಪೂರಕವಾಗಿ ಆಗಿದ್ದೆ ಅಂತ ನಾವು ಒಪ್ಪಿಕೊಳ್ತೇವೆ. ಆದ್ದರಿಂದ ಅಲ್ಲಿ ಏನಾಗ್ತದೆ ಅಂದರೆ, ಹಿಂದೆ ಅಲ್ಪಸಂಖ್ಯಾತರಲ್ಲಿದ್ದಾಗ ನಾವು ಜೈನ್ ಸಮಾಜದ ಬಸದಿಗಳಿಗೆ ಸರ್ಕಾರ ಬೇರೆಯೇ ಇಟ್ಟದ್ರಿಂದ ಸ್ವಲ್ಪ ಪ್ರಯೋಜನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಆ ರೀತಿಯಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಒಳ ಮೀಸಲಾತಿಯ ರೀತಿಯಲ್ಲಿ ಏನು ಅಲ್ಲಿ ಪುನಃ ನಾವು ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಕೆಳಗೆ ತುಳಿತಕ್ಕೊಳಪಡ್ತೇವೆ, ಅಲ್ಲಿ ನಮಗೆ ಸ್ಥಾನಮಾನಗಳನ್ನು ನಿರ್ದಿಷ್ಟವಾಗಿ ಕೊಟ್ಟಾಗ ನಾವು ರಾಜಕೀಯವಾಗಿ ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. 3/12/22 ದುಬೈನಲ್ಲಿ ಜೈನ್ ಮಿಲನ್ ಸಹಕಾರದೊಂದಿಗೆ ಜಿನ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. 10 ವರ್ಷ ಮೊದಲೇ ಮೊನ್ನೆ 10 ದಶಮಾನೋತ್ಸವವನ್ನು ಆಚರಿಸಿದರು ಸುಹಾಸ್ತಿ ಯುವ ಜೈನ್ ಮಿಲನ್ನವರು. ಅದರಲ್ಲೂ ಸುರೇಂದ್ರಣ್ಣ ಅನಿತಕ್ಕ ಭಾಗವಹಿಸಿದರು. ಅವರು ಬೆಂಗಳೂರಿನಲ್ಲಿ ದಶಮಾನೋತ್ಸವ ಆಚರಿಸಿದ್ರೂ ಅದಕ್ಕಿಂತ ಮೊದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜಿನ ಸಮ್ಮೇಳನ ಆನ್ಲೈನ್ನಲ್ಲಿ ನಡೆಸಿದ್ದರು. ಹಾಗೆ ದುಬೈನಲ್ಲಿ ನಡೆದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಹಂಪ ನಾಗರಾಜಯ್ಯನವರು ಉದ್ಘಾಟನೆಗೆ ಬಂದಿದ್ದರು. ಅಭಯಚಂದ್ರ ಜೈನ್ರವರು, IPS ಅಧಿಕಾರಿ ಜಿನೇಂದ್ರ ಕಣಗಾವಿಯವರು ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 27/10/24 ಮಹಾವೀರ ನಿರ್ವಾಣ ಮಹೋತ್ಸವ 2550 ಅದು ಪ್ರಪಂಚದಾದ್ಯಂತ ಎಲ್ಲರೂ ಎಲ್ಲ ಕಡೆ ಆಚರಿಸಿದ್ದರು. ಅದು ಎಲ್ಲ ಹೆಚ್ಚಿನಗಾಗಿ ಜೈನ್ ಮಿಲನ್ ಮೂಲಕ ನಾವು ಆನ್ಲೈನ್ ಕಾರ್ಯಕ್ರಮವನ್ನು 2050 ನಿರ್ವಾಣ ಮಹೋತ್ಸವನ ಆಯುರ್ವೇದ ಕೇವಲ ರೋಗಕ್ಕೆ ಚಿಕಿತ್ಸೆ ನೀಡುವ ಪದ್ಧತಿಯಲ್ಲ, ಇದು ಆರೋಗ್ಯಕರ ಜೀವನ ಶೈಲಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಸಂಸ್ಥೆ ಮತ್ತು ಆಸ್ಪತ್ರೆ ಧನ್ವಂತರಿ ಪರಂಪರೆಯ ಅಪ್ಪಟ ಆಯುರ್ವೇದ ಜ್ಞಾನ ಮತ್ತು ನವೀನ ತಂತ್ರಜ್ಞಾನ ಸಹಿತ ಆರೋಗ್ಯ ರಕ್ಷಣೆಯ ಅದ್ಭುತ ಸಂಗಮ. ನಿಮ್ಮ ಆರೋಗ್ಯಕ್ಕೆ ನೀಡಿ ಪಂಚಕರ್ಮದ ಕೊಡುಗೆ. ರೋಗಮುಕ್ತ ಕಾಯ, ಆರೋಗ್ಯದ ಕಲ್ಪವೃಕ್ಷ. ಪಂಚಕರ್ಮ ಎನ್ನುವುದು ಕೇವಲ ಚಿಕಿತ್ಸೆಯಲ್ಲ, ಅದು ಆಯುರ್ವೇದದ ಒಂದು ಅದ್ಭುತ ಸೂಪರ್ ಸ್ಪೆಷಾಲಿಟಿ ಶಕ್ತಿ.
ತಲೆಯಿಂದ ಪಾದದವರೆಗೆ ಕಾಡುವ ಎಲ್ಲ ಕಾಯಿಲೆಗಳನ್ನು ಬೇರು ಸಹಿತ ಕಿತ್ತೊಗೆದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಆಳವಾಗಿ ಶುದ್ಧೀಕರಿಸುವ ಏಕೈಕ ಮದ್ದೆ ಈ ಪಂಚಕರ್ಮ. ಪಂಚಕರ್ಮ ವಿಭಾಗದಲ್ಲಿ ವಿಶೇಷವಾಗಿ ಈ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುವುದು. ನಿಮ್ಮ ಅಮೂಲ್ಯವಾದ ದೇಹಕ್ಕೆ ನೀವು ನೀಡಬಹುದಾದ ಅತ್ಯುತ್ತಮ ಉಡುಗೊರೆ ಮತ್ತು ಧನ್ಯವಾದ ಎಂದರೆ ಅದು ಋತು ಆಧಾರಿತ ಪಂಚಕರ್ಮ ಶುದ್ಧೀಕರಣ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಕಾಯಿಲೆ ಗುಣಪಡಿಸಲು ಮಾತ್ರವಲ್ಲ, ಸದೃಢ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ನೀಡಿ. ನೈಸರ್ಗಿಕವಾಗಿ ಆರೋಗ್ಯವಾಗಿರಿ. ಚಂದ್ರ ಪ್ರಭು ನಿರ್ಮಾಣವೇ ಜೈನ ಸಮಾಜದ